ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಗೌರವ್. ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ವಿ. ಅವರೊಂದು ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಒಂದು ಜನಸೇವೆಯನ್ನ ಮಾಡಕ್ ಬಂದಿದ್ದಾರೆ. ನೋಡೋಣ ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿ ಕೊಡ್ತಾರಂತ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ವಿಜಯಲಕ್ಷ್ಮಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಲಕ್ಷ್ಮಣ್. ಮೇಡಮ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿರಿ? ಬೆಟಗೇರಿ ಗ್ರಾಮ ಪಂಚಾಯತ್ ಗೆದ್ದು ಬಂದಿರಿ. ಹೆಂಗೆ ಅನ್ಸಾತೈತ್ರಿ ರಾಜಕೀಯ ಜೀವನ? ಚಲೋ ಅನ್ಸಾತೈತ್ರಿ. ಸರ್ ತಾವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸರ್? BJP ಫಾಲೋವರ್ಸ್ ಆಗಿದ್ರೆ. ಸರ್ ಈ ಬಾರಿ ಮೇಡಮ್ ಅವ್ರು ಗೆದ್ದಂತ ಟೋಟಲ್ ಓಟ್ ಏನಿತ್ತು ಸರ್? ಎಷ್ಟು ಬಿದ್ದಿತ್ತು ಅವ್ರಿಗೆ ಟೋಟಲ್ ಓಟು? 560. ಎಷ್ಟೊಂದು ಲೀಡಿಂದ ಗೆದ್ದು ಬಂದ್ರಿ? 180 ಓಟು ಲೀಡಿಂದ ಗೆದ್ದು ಬಂದ್ರಿ. ಸರ್ ನೀವೇನಾದ್ರು ಇದಕ್ಕೂ ಮುಂಚೆ ಏನಾದ್ರು ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡಿದ್ರಾ? ನಾವು ಎಲೆಕ್ಷನ್ 93ರಿಂದ ಒಂದು ಸಂಘ ಸಂಸ್ಥೆಗಳಲ್ಲಿ 93ರಿಂದ ಒಂದು ಸಂಘ ಸಂಸ್ಥೆ ಅಂತ ಜನಸೇವೆ ಮಾಡ್ತಾ ಬಂದಿದ್ರ. ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ? 93ರಿಂದ ಅಂದ್ರೆ 30 ವರ್ಷದಿಂದ ಒಂದು ರಾಜಕೀಯ ಒಡನಾಟ ಇದೆ ಸರ್ ನಮ್ಗೆ. ಸರ್ ನಿಮ್ದು ವೈಯಕ್ತಿಕ ವೃತ್ತಿ ಏನು ಸರ್? ವೈಯಕ್ತಿಕ ಜನಸೇವೆ ಇದ್ರ ಬೆಂಬಲದಿಂದಾನ ಬರುದು. ಏನು ಬಂದ್ರೆ ನಾವು ಜನ ಅಂದ್ರೆ ಈ ರಾಜಕೀಯ ಬಿಟ್ಟು ನೀವು ವೈಯಕ್ತಿಕ ಏನು ಒಂದು ಕೆಲಸ ಮಾಡ್ಕೊಂಡಿದ್ರಿ ಅಂತ? ಈ ವೈಯಕ್ತಿಕ ನಮ್ದೆಲ್ಲ ಆಗ ಒಕ್ಕಲ್ತನ, ಒಂದು ಅಗ್ರಿಕಲ್ಚರ್. ಮೇಡಮ್ ಅವ್ರು ಅಂದ್ರೆ ನಿಮ್ಮ ತಮ್ಮನ ಹೆಂಡತಿ, ಅವರು ಕೂಡ ಒಕ್ಕಲ್ತನ ಮಾಡ್ಕೊಂಡಿರೋರು. ಅವರೊಂದು ಮಹಿಳಾ ವ್ಯಕ್ತಿಯಾಗಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರು. ನೀವು ಕೂಡ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರಿ. ಅವ್ರು ರಾಜಕೀಯಕ್ಕೆ ತಗೊಂಬರೋದಕ್ಕೆ ಏನು ಒಂದು ಸ್ಫೂರ್ತಿ ಸರ್? ನಮ್ಮ ಹಿಂದೆ ಜನ ಇದ್ದೇವೆ ಮಂದಿ, ಎಲ್ಲರೂ ನೀವು ನಿಂದಿರ್ಬೇಕಂತ ನಮ್ಗೆ ಗೊತ್ತಾಯ್ತಂದ 20-25 ವರ್ಷದಿಂದ ನಾವು ಒಂದು ಸಂಘ ಸಂಸ್ಥೆದಾಗ ಕೆಲಸ ಮಾಡ್ಕೊಂಡು ಬಂದು ಹೋದ್ ಸಾಲ ದೊಡ್ಡದಾದ್ರಿಂದ ಪಂಚಾಯತಿ ಆಗೋಟ ಆಗ್ಲಿ ಅಂತ ಲೆಕ್ಕಕ್ಕೆ ಮಂದಿ ಎಲ್ಲ ಬೆನ್ನೈತು. ಅನ್ನಂತೆ ಅವರ ಮಂದಿ ಬೆಂಬಲದಿಂದ ನಿಂತದ್ದು. ಅಂದ್ರೆ ಇವಾಗ ಒಂದು ಮಹಿಳಾ ಕೆಟಗರಿ ಬಂದಿದ್ದಕ್ಕೆ ನಿಮ್ಮ ತಮ್ಮನ ಹೆಂಡತಿಯವ್ರನ್ನ ನಿಲ್ಸಿ ಇವಾಗ ಗೆಲ್ಸಿ ತಗೊಂಡ್ ಬಂದಿದ್ದೀರಾ. ಸರ್ ಇವಾಗ ನೀವು ಹೇಳಿದ್ರಿ 30 ವರ್ಷದಿಂದ ಸೊಸೈಟಿ ಎಲ್ಲ ಇದ್ದೀನಿ ಅಂತ. ಯಾವ್ಯಾವ ಸಂಘ ಸಂಸ್ಥೆಯಲ್ಲಿ ಗುರ್ಸ್ಕೊಂಡಿದ್ರ ಸರ್? ಮೊದಲು ಹಾಲಿನ ಡೈರಿ ಇದೆ. ಸರ್ ಹಾಲಿನ ಡೈರಿದಾಗ ಒಂದು ಸಂಘ ಅದನ್ನು ಮೊದಲು ಕಟ್ಟಿ ಬೆಳೆಸಿ ಅದು ಆಡದಾಗಂತೆ ಅಲ್ಲಿ ನಮ್ಮ ಇವರು ಇದ ಸೆಕ್ರೆಟರಿ ಅಂತ ಅದನ್ನ ಬಿಟ್ಟು ಮತ್ತೆ ಆಚೆ ಕಡೆ ಸೊಸೈಟಿ ವ್ಯವಸಾಯಿಕ ಸೇವಾ ಸಂಘದೊಳಗ ಇದೆ. ಅದ್ರೊಳಗ 2 ವರ್ಷ ಮೆಂಬರ್, 2 ಪೀರಿಯಡ್, 1 ಪೀರಿಯಡ್ ಅಧ್ಯಕ್ಷ. ಅದ್ರ ಮೇಲೆ ಮತ್ತೆ ಮೆಂಬರ್. ಈಗ ಮತ್ತೆ ಇವಾಗ ಮೆಂಬರ್ ಇದ್ರ. ಮತ್ತೆ ಅದನ್ನ ಬಿಟ್ಟು ಬೇರೆ ಸಂಘ ಸಂಸ್ಥೆ ಯಾವ್ದಾದ್ರು ಇದ್ರ ಸರ್? ಯಾವುದಿಲ್ಲ, ಅದು ಒಂದರಲ್ಲೇ ಕೆಲಸನ ನಿರ್ವಹಿಸ್ತಾ ಬಂದಿದ್ದೀರಾ. ಸರ್ ಇವಾಗ ಫಸ್ಟ್ ಟೈಮ್ ಮೇಡಮ್ ಅವ್ರನ್ನ ತಂದು ಗೆಲ್ಸಿದ್ದೀರಾ. ಆಮೇಲೆ ನಿಮಗಂತೂ ಅನುಭವ ತುಂಬಾ ಇದೆ. 30 ವರ್ಷದಿಂದ ರಾಜಕೀಯದಲ್ಲೇ ಒಡನಾಟ ಇದೆ, ಕಮಿಟಿ ಎಲ್ಲ ಇದ್ದೀರಾ. ಸರ್ ಇವಾಗ ಈ 3.5 ವರ್ಷ ಅವಧಿಯಲ್ಲಿ ಒಂದು ಜನಸೇವೆ ಮಾಡೋಕ್ಕೆ ಒಂದು ಜನರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ 3.5 ವರ್ಷ ಅವಧಿಯಲ್ಲಿ ಯಾವ ರೀತಿ ಒಂದು ಜನರಿಗೆ ಸೇವೆನ ಸಲ್ಲಿಸಿದ್ದಾರೆ ಸರ್? ಸೇವೆ ಅಂದ್ರೆ ನಾವು ಸರ್ಕಾರದಿಂದ ಈಗೇನು ನಮ್ಗೆ ಸಹಕಾರ ಏನು ಮಾಡ್ತಿದ್ರು ಬಾಲಚಂದ್ರ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ ನಾವು ಏನ್ ಕೆಲಸ ತಂದ ನನ್ನ ವಾರ್ಡ್ನಾಗ ಏನ್ ಮಾಡ್ಬೇಕಾದ ಕೆಲಸ ಎಲ್ಲ ನೀರಿಂದು, ಲೈಟು, ಒಂದು ಈಗ ಇಲ್ಲಿ ಮನಿಗಳು ಸಾಧಾರಣ ನಮ್ಮ 2ನೇ ವಾರ್ಡ್ನಾಗ ಒಂದು 70-50-65 ಮನಿ ಕೊಟ್ಟು ನಿಮ್ ಕಡೆಯಿಂದ ಬಡ ಜನತೆಗೆ ಕೊಟ್ಟಿದ್ದೀರಾ. ಎಲ್ಲರಿಗೂ ಅವ್ರಿಗೆಲ್ಲ ಯಾವ ಅಂಬೇಡ್ಕರ್ ಬರ್ಲಿ, ಬಸವ ವಸತಿ ಬರ್ಲಿ, ಒಂದು ರಾಜೀವ್ ಗಾಂಧಿ ಸ್ಕೀಮ್ ಬರ್ಲಿ, ಇದ್ರೊಳಗೆ ಎಲ್ಲ ನಮ್ಮ ಜನತೆಲ್ಲ ಅದೇನೇನ್ ಸ್ಕೀಮ್ ಬಂದಿರುತ್ತೋ ಅದನ್ನೆಲ್ರಿಗೂ ಜನರಿಗೆ ತಲುಪಿಸ್ತಾ ಇದ್ದಾರೆ. ಇವು ಬಂದಿತ್ತು, ದನದ ಸಡ್ ಅಂತ ಬಂದಿತ್ತು, ಅವನು ಕೊಡ್ತೀವಿ. ಬಾಯಿ ಗುಂಡಿ ಬಾಯಿ ಅವನು ಕೊಡ್ತೀವಿ. ಎಲ್ಲ ನಮ್ಮ ಜನರಿಗೆಲ್ಲ ಅವ್ನು ಕೊಟ್ಟು ಅನುಕೂಲ ಮಾಡ್ಕೊಡ್ತೀವಿ. ಅವು ತೆಂಗಿನ ತರ ಬಂದಿತ್ತು, ಅವನು ಕೊಟ್ಟು ಅವನು ತೆಗಿಸಿ ಅವನು ಹಚ್ಕೊಡ್ತೀವಿ. ಆಗಲ್ಲ ಮತ್ತು ಲೈಟು, ನೀರು ಇವೇನ್ ಬರ್ತಾವೆಲ್ಲ ಸೌಕರ್ಯ ಎಲ್ಲಾನು 3.5 ವರ್ಷ ಅವಧಿಯಲ್ಲಿ ಮಾಡ್ತಾ ಬಂದಿದ್ದೀರಾ. ಸರ್ ಇವಾಗ ಇನ್ನೂ 1.5 ವರ್ಷ ಟೈಮ್ ಇದೆ ಸರ್ ತಮ್ಗೆ. ಇನ್ನು ಯಾವ ರೀತಿ ಒಂದು ಸುಧಾರಣೆ ತರಬೇಕಂತ ಅನ್ಕೊಂಡಿದ್ದೀರಾ? ನಾವು ಸುಧಾರಣೆ ತರಬೇಕಂತ ನಮ್ಮ ಇದರಲ್ಲಿ ರಗಡ ಇರ್ತೈತಿ. ಸರ್ಕಾರದಿಂದ ಬಂದದ್ರ ನಾವು ಕೆಲಸ ಮಾಡ್ಕೊಡ್ತೀವಿ. ಆ ಸರ್ಕಾರದಿಂದ ಮನೆಗೆ ಶೌಚಾಲಯ ಮಾಡ್ಬೇಕಂತ ಈಗ ಸರ್ಕಾರ ಆದೇಶ ಐತೆ. ಹಳ್ಳಿ ಒಳಗ ಮನೆ ಗೊತ್ತಾಗುದಿಲ್ಲ. ನಾವು ಏನ್ ಹೇಳು ಅವರು ತಮ್ಮ ಇದಾಗ ಆದ್ರೂ ನಮ್ಮ 2ನೇ ವಾರ್ಡ್ನಾಗ ಈಗ ಹೊಸ ಒಂದು 200 ಮಠ ಮಾಡಿಸಿದ್ವಿ. ಅದ್ರ ಇನ್ನಾರು ಮನಿ ಬಂದು ಮಾಡ್ಬೇಕಂತೇಳಿ ಅದು ಒಂದು ಇದೆ ಸರ್ಕಾರ ಆದೇಶ ಐತಿ. ಆ ಪ್ರಕಾರ ನಿಮ್ಮ ಹಾಲೆಲ್ಲ ಮೆಂಬರ್ಶಿಪ್ ರದ್ದ ಅಂತ ಎಲ್ಲ ಮ್ಯಾಗಿನಿಂದ ನಮಗೂ ಆರ್ಡರ್ ಐತೆ. ಆದ್ರೂ ನಾವು ಪ್ರಯತ್ನ ಮಾಡಿ ಮಾಡ್ಸಾಕ. ಇವಾಗ ಸರ್ಕಾರದಿಂದ ಅನುದಾನ ಅಂತ ಕೊಡ್ತಾರಲ್ಲ ಸರ್, ಆ ಅನುದಾನ ನಿಮ್ಮ ಪಂಚಾಯತಿಗೆ ಸಾಲ್ತಾ ಇದೆಯಾ ಅಥವಾ ಇನ್ನೂ ಹೆಚ್ಚಿನದಾಗಿ ಆ ಅನುದಾನ ಬಿಡುಗಡೆ ಮಾಡಿದ್ರೆ ನೀವು ಇನ್ನೂ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳನ್ನ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ?
ಅವರು ಈಗ ಅದು ಬರುವುದು ಕೆಲಸ ರೊಕ್ಕ ಕಡಿಮೆ ಅನ್ಕೊಳ್ಳಿ ಜನ ಬೇಕನ್ನೋರು ಅದು ರೊಕ್ಕ ಕಡಿಮೆ ಆಗೋದಿಲ್ಲ ಅಂತ ಮತ್ ಬಂದ್ರ ಒಳಗೆ ಮೆಂಬರ್ಶಿಪ್ ಮೇಲೆ ಹೆಚ್ಚು ಬರ್ಬೇಕಂತ. ಅದೇ ಒಂದು ಸರ್ಕಾರದಿಂದ ಏನ್ ಅನುದಾನ ಬಿಡ್ತಿದ್ದಾರೆ ಅದನ್ನ ಒಂದ್ ಸ್ವಲ್ಪ ಹೆಚ್ಚಿಗೆ ಇದ್ರೆಲ್ಲ ಕೊಟ್ರೆ ಇನ್ನೂ ಹೆಚ್ಚಿನ ಜನಸೇವೆ ಹೆಚ್ಚಿನ ಸುಧಾರಣೆ ಮಾಡಬಹುದು ಊರನ್ನ ಅಂತ ಹೇಳ್ತಾ ಇದ್ರ. ಸರ್, ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನಿಮ್ಮ ತಮ್ಮನ ಹೆಂಡತಿಯವರೇ ಮೊದಲ ಅಥವಾ ಹಿಂದ್ಗಡೆ ಯಾರಾದ್ರೂ ಹಿರಿಕರು ಇರುವಂತದ್ದ ಸರ್? ನಮ್ಮ ಕುಟುಂಬದಾಗ ಮೊದಲು ನಮ್ಮ ದೊಡ್ಡಪ್ಪನ ಕಾಲಕರ್ತಿನೋ ಇದ್ರು ಸಂಘ ಸಂಸ್ಥಾದಾಗ ಇದ್ರು. ರಾಜಕೀಯ ಅಂತ ಯಾರು ಬಂದಿರ್ಲಿಲ್ಲ. ಫಸ್ಟ್ ಬಂದಿದ್ದು ಇವಾಗ ಇವ್ರಿಲ್ಲಾನೆ ನೀವೇ ನಮ್ಮ ಇದ್ರೊಳಗಿದ್ರು ಸಂಘ ಸಂಸ್ಥಾದಾಗ ಇದ್ರು. ಸಂಘ ಸಂಸ್ಥೆದಲ್ಲಿ ನೀವು ಬೆಳಿತಾ ಬಂದಿದ್ರ. ಇದೇ ಮೊದಲನೇ ಬಾರಿ ಒಂದು ಜನರ ಅಪೇಕ್ಷೆ. ಹಿಂದೆ TDP ಮೆಂಬರು ಇದ್ರ ಹಿಂದೆ ನಮ್ಮಂತೆ ಒಳ್ಳೆ ಸೊಸೈಟಿ ಅಧ್ಯಕ್ಷರು ಇದ್ರು. ಅದ್ರ ಮೇಲೆ ರಾಜಕೀಯ ಒಳಗ ಇದು ಪಂಚಾಯತ್ ಒಳಗೆ ಹೋದದ್ದು ಈಗ ನಮ್ಮ TP ಇದ್ದಾಗ ಒಬ್ರು ನಮ್ಮ ಮಂದಿ ಇದ್ರ, ನಮ್ಮ ತಮ್ಮ ಒಬ್ರು ಓದಿದ್ರೆ ಅದ್ರ ಮೇಲೆ ಒಂದು ಕುಟುಂಬದಿಂದಾನೇ ರಾಜಕೀಯ ಯಾವತ್ತಿದ್ರು ಒಂದ್ ಸೀಟು ನಿಮ್ಮ ಕುಟುಂಬದಿಂದ ಯಾವತ್ತಿದ್ರು ಇರುತ್ತೆ. ಒಂದು ಕುಟುಂಬದಿಂದಾನೇ ಜನಸೇವೆ ಸಲ್ಲಿಸ್ತಾ ಬಂದಿದಾರ. ನಾವೆಲ್ಲ ನಮ್ದು ಒಂದು 10-20 ಮಂದಿ ಅಂದವು. ಒಬ್ರು ಯಾವತ್ತಿದ್ರು ರಾಜಕೀಯದಲ್ಲಿ ಇದ್ದೇ ಇರ್ತೀರ. ಸರ್, ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರೂ ಇದಾರ ಸರ್? ಏನು ಗುರುಗಳಿಲ್ಲ, ಒಟ್ಟು ಹಿಂದಿಂದ ಹಿರಿಯರಿಂದ ಹಂಗ ಒಟ್ಟು ಬಂದಿದೆ ನಮ್ಗೆ. ಒಂದು ನಿಮ್ಮ ಸ್ವ ಇಚ್ಛೆಯಿಂದ ಜನಸೇವೆ ಮಾಡೋಣ ಅಂತ ಬಂದಿದ್ದಾರೆ. ಹಂಗ ಒಟ್ಟು ಒಬ್ಬರು ಬಿಟ್ರು ಒಬ್ರು ಇರುವುದಕ್ಕ ಒಬ್ಬ ನಿಂದ್ರು ಒಟ್ಟು ಒಂದ್ ಸೀಟ್ ಹಂಗ ಒಟ್ಟು ಒಂದ್ ಸೀಟ್ ಹಾಗೆ ಇರುತ್ತೆ. ಗುರುಗಳ ಸ್ಫೂರ್ತಿ ಅಂತ ಯಾರು ಇಲ್ಲ, ಮನೆಯಿಂದ ಒಂದು ಯಾವತ್ತಿದ್ರು ಸೀಟ್ ಇದ್ದೇ ಇರುತ್ತೆ. ಇದರಿಂದ ಒಟ್ಟು ಒಂದ್ ಸೀಟ್ ಕಾಯಂ ಒಟ್ಟು. ಸರ್, ಇವಾಗ ನಿಮಗೆ ಫಸ್ಟ್ ಟೈಮ್ ಮೇಡಮ್ ಅವ್ರು ನಿಂತು ಒಂದು ಇಲೆಕ್ಷನಲ್ಲಿ ಗೆದ್ದು ಬರೋಕ್ಕೆ ಅವ್ರು ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ನಿಮ್ಮ ವಾರ್ಡಿನ ಜನತೆನೇ ಕಾರಣ, ನಿಮ್ಮ ಮತ ಬಾಂಧವರೇ ಕಾರಣ. ನಿಮ್ಮ ಮತ ಬಾಂಧವರಿಗೆ ಏನೊಂದು ಸಿಹಿ ಮಾತನ್ನ ನಮ್ಮ 24x7 ಕರ್ನಾಟಕ.com ಮೂಲಕ ಏನೊಂದು ಸಿಹಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಮತ ಬಾಂಧವರು ಓಟ್ ಹಾಕ್ಸಿ ಗೆಲ್ಸಿ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ ಮೇಡಮ್ ಅವ್ರನ್ನ, ಅವ್ರಿಗೆ ನಮ್ಮ ಮೂಲಕ ಏನು ಹೇಳಕ್ ಇಷ್ಟಪಡ್ತೀರಾ? ಏನು ಅವ್ರ ಆಶೀರ್ವಾದದಿಂದ ನಾವು ಬಂದವ್ರ, ಏನ್ ಮಾಡ್ರು ಅವ್ರು ಕಡಿಮೆ. ನಾವೀಗ ನಾವು ಕಡಿಮೆ ಅಂತ ತಿಳ್ಕೊಂಡು ಆದಷ್ಟು ಏನ್ ನಮ್ ದಿನ ಪೀರಿಯಡ್ ಇಲ್ಲ ಅವ್ರಿಗೆ ಎಷ್ಟು ನಮ್ ಸಾಧ್ಯ ಇದೆ ಅವ್ರು ಕೆಲಸ ಮಾಡಿ ಅಷ್ಟು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಕೃತಜ್ಞತೆನ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಅಷ್ಟೇ ಒಂದು ಕೃತಜ್ಞತೆಯನ್ನ ಹೇಳಕ್ ಇಷ್ಟಪಡ್ತೀರಾ? ಸರ್, ಇವಾಗ ನಿಮ್ಮ ವಾರ್ಡಿನ ಜನತೆ ಇನ್ನೂ ನಿಮ್ಮ ಕುಟುಂಬದ ಇರೋರಿಗೆ, ನಿಮ್ಮ ಮಂತಂದವ್ರಾಗ್ಲಿ ಯಾರೋ ನೆಕ್ಸ್ಟ್ ಟೈಮ್ ನಿಂದ್ರೋದಾಗ್ಲಿ ಏನೋ ಆಗ್ಲಿ, ಅವ್ರು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳೆಸ್ತೀವಿ ಅಂದಾಗ ನೀವು ಬೆಳಕ್ ಇಷ್ಟಪಡ್ತೀರಾ ಸರ್? ಆತರ ನಮ್ಮ ಜನ ಹೆಂಗಿರ್ತೈತಿ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳಿ ಮಾಡ್ಬೇಕು. ನಾವು ಮಾಡೋದ್ ಜನ ನಿಂದ್ರು ಮುಂದೆ ಹೋಗ ಅವ್ರ ಇದು ನಮ್ಮ ಮೇಲೆ ಮುಂದೆ ಹೋಗ್ಬೇಕಂತ ನಮ್ಮ ಮಾಡೋದ್ ಜನದ ಮೇಲೆ, ಜನರ ಮೇಲೆ ಒಂದು ಇದನ್ನ ಹೇಳಕ್ ಇಷ್ಟಪಡ್ತೀರಾ? ನೋಡಿದ್ರಲ್ಲ, ಅವರೊಂದು ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಯಾವ ರೀತಿ ಜನಸೇವೆ ಮಾಡ್ತಾ ಬಂದಿದಾರಂತ. ಅವರ ತಮ್ಮನ ಹೆಂಡತಿ ಆಗಿದ್ದಾರೆ. ಇವರು ಸರ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಒಂದು ಜನಸೇವೆ ಮಾಡ್ತಾ ಬಂದಿದ್ದಾರೆ ಅಂತ ನೋಡಿದಿರ. ಅವರು 30 ವರ್ಷದಿಂದ ಒಂದು ಹಿರಿಯ ವ್ಯಕ್ತಿ ಆಗಿದ್ಕೊಂಡು ಜನಸೇವೆ ಮಾಡ್ತಾ ಬಂದಿದ್ದಾರೆ. ಇದೇ ಮೊದಲನೇ ಬಾರಿ ಅವ್ರ ತಮ್ಮನ ಹೆಂಡತಿನ ನಿಲ್ಲಿಸಿ ಗೆಲ್ಸಿ ಒಂದು ಜನಸೇವೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ರೀತಿ ಅವರು ಸರ್ ತುಂಬಾನೇ ಒಂದು ಊರನ್ನ ಸುಧಾರಣೆ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. MLA ಆಗಿರ್ಲಿ, MP ಆಗಿರ್ಲಿ, ಅವ್ರ ಕಡೆಯಿಂದ ಎಲ್ಲ ಕೆಲಸನೂ ಮಾಡ್ಸೋಣ ಅಂತ ಅನ್ಕೊಂಡಿದ್ದಾರೆ. ಅವ್ರು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದಾರೋ ಅದೆಲ್ಲ ಕನಸು ನನಸಾಗ್ಲಿ, ಇದೇ ರೀತಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗ್ಲಿ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.